ಈರುಳ್ಳಿ ಇಲ್ಲದೆ ಇರುವಂತ ಮೊಸರನ್ನ ರೆಸಿಪಿ ಸಿಂಪಲ್ ಅಂಡ್ ಟೇಸ್ಟಿಯಾಗಿರತ್ತೆ. ಕ್ಯಾಟೆ ಅಲ್ಲ, ಇದು ಕೋತಿ. ಇದು ನಿಂದು ತುಂಬಾ ಕಂಪ್ಲೇಂಟ್ ಇದೆ ಈ ಮನೆಯಲ್ಲಿ. ಒದ್ಕೋ ಅಮ್ಮನ್ ಬೆನ್ನೆತ್ತದ್ಯಾ ನೀನು ಇಲ್ಲಿ ಕುತ್ಕೊಂಡು ದಿನ ಬೆಳಗಾದ್ರೆ. ಗೊಂಬೆ ತುಂಬಾ ಇನ್ನೋಸೆಂಟ್ ತರ ಕೂತಿದ್ದಾಳೆ. ಇಷ್ಟೊತ್ತು ನಮ್ಮಮ್ಮನ್ ಬೆನ್ನತ್ತಿದ್ಲು. ಸುಮ್ನೆನೆ ಕೂತ್ಕೊಳ್ಳಲ್ಲ ಈ ಹೆಂಗ್ಸು. ಏ ಬಂಗಾರ, ಅವಳ ಬುದ್ಧಿ ಕಲಿಬೇಡ ಬಂಗಾರ. ನೀನು ಒಳ್ಳೆ ಹುಡುಗಿ ನೀನು. ನಿಮ್ಮ ಅಕ್ಕನ ಬುದ್ಧಿ ಕಲಿಬೇಡ ನೀನು. ರೌಡಿ ಅವಳು. ಚೆನ್ನಾಗಿ ಹೇಳ್ಕೊಡ್ತಾಳೆ ತೀಟೆ ಮಾಡೋದನ್ನ. ಹೇಳು. ಕ್ಯಾಟೆ ಅಲ್ಲ, ಇದು ಕೋತಿ. ಇದು ಮಂಕಿ. ಏನು ಹೇಳು ಬಾ. ಏನಕ್ಕೆ ಅಮ್ಮನ ಬೆನ್ನತ್ತೀಯ ನೀನು? ಅಮ್ಮಂಗೆ ಹಬ್ಬು ಹೋಗಲ್ವಾ? ಅಮ್ಮಂಗೆ ನೇಲ್ಸಲ್ಲ, ಪರ್ಚಲ್ವಾ? ಮಂಕಿನ ನೀನು? ಬೈದ್ರೆ ಸುಮ್ ಕೂತ್ಕೋತಾಳೆ. ಎಲ್ಲ ಅರ್ಥ ಆಗುತ್ತೆ ಕಳ್ಳಿಗೆ. ಏನ್ ಬಂಗಾರ? ಸರಿ ಬಂಗಾರ, ಆಯ್ತು. ಒಂದು ಸವಸಕ್ಕೆ ಹೋಗ್ಬೇಡ. ನಾನು ನೆನ್ನೆ ನಿಮ್ಗೆಲ್ರಿಗೂ ಆಟ ಸಾಮಾನು ತಂದ್ಕೊಟ್ಟಿದ್ದೀನಿ. ಎಲ್ಲಮ್ಮ ಆಟ ಸಾಮಾನು? ಅಮ್ಮ ಒಂದು ಪಿಂಕ್ದು ಇವಾಗ 1 ಅವರ್ ಮೇಲಾಯ್ತು ಕೊಟ್ಟು, ಅದು ಕಾಣಿಸ್ತಿಲ್ಲ. ಇನ್ನೊಂದು ಯಾವ ಕಲರ್ ಕೊಟ್ಟೆ ಬೆಳಿಗ್ಗೆ? ಬ್ರೌನ್ ಕಲರು. ಹೋಗ್ ಬನ್ನಿ ಟಾಟಾ. ಅಲ್ಲ ಏನೋ ಬೇಕಂತೆ ಅವಳಿಗೆ. ಅಪ್ಪಾ ನಾನು ಬೆನ್ನ ಹತ್ತದ್ ನೋಡ್ಬಿಟ್ರೆ ನೀನ್ ಬೇಜಾರ್ ಮಾಡ್ಕೊತೀಯ ಅವಳನ್ನ. ಏನು ಕುಂಡಿ ಮೇಲೆ ಹೊಡಿತೀನಿ ಗೊಂಬೆ. ಮೊಯ್ತವಳೆ ಬಾಳ ಎತ್ಕೊಂಡು. ನಿನಗೆ ನಾನು ಇಲಿ ತರಿಸಿರೋದು ಏನಕ್ಕೆ? ಅವಳಿಗೆ ಇಲಿ ಅಂದರೆ ಭಾರಿ ಇಷ್ಟ. ಅಮೆಝಾನಲ್ಲಿ 6 ಇಲಿ ತರಿಸಿದ್ದೀನಿ 150 ರೂಪಾಯಿ ಕೊಟ್ಬಿಟ್ಟು. ಚೆನ್ನಾಗದೆ, ಕಲರ್ ಇಲಿ. ಅವಳಿಗೆ ಇಲಿ ಅಂದರೆ ಇಷ್ಟ. ಹುಚ್ಚು ಬಂದಂಗೆ ಆಡ್ತಾಳೆ ಇಲಿ ಕೊಟ್ರೆ. ಒರಿಜಿನಲ್ ಎಲ್ಲ ಹಿಡಿಯೋಕೆ ಮೀಟ್ರ್ ಇಲ್ಲ ಅವಳಿಗೆ. ಅದೇ ಇದನ್ನ ಕಚ್ಚಿಬಿಡುತ್ತೆ ಬೇಕಾದ್ರೆ. ಅಷ್ಟು ಸ್ಟ್ರಾಂಗ್ ಇರ್ತಾವ. ಬತ್ತವಳೆ ಅಮ್ಮ, ಎಗರುತ್ತಾಳೆ ನಿನ್ನ ಮೈ ಮೇಲೆ. ಬೇಡಮ್ಮ, ನನ್ನ ಕೈಯಲ್ಲಿ ಬಾಯ್ಲಿ ತಗೋ. ಬಾಯ್ಲಿ ಬಂಗಾರ ತಗೋ. ಬಂಗಾರ ಪಿಂಕಿಲಿ. ಚಿನ್ನಮ್ಮ, ಏ ಗೊಂಬೆ, ಹ್ಞೂ ಬಾ, ಕೊಡ್ತೀನಿ. ಬಾ ಇಲ್ಲಾಕ್ತೀನಿ. ಬಾ ಆಡ್ಕೊ. ಬಾ ಆಡ್ಕೊ, ತಗೋ. ಆಡ್ಕೊ ಹೋಗು. ಅಮ್ಮಂಗೆ ತೀಟೆ ಕೊಂಡು ಮಾಡಿದ್ರೆ ನೀನು ಹೊಡೆದಾಕ್ಬಿಡ್ತೀನಿ ಕುಂಡಿ ಮೇಲೆ. ಅಡಿಗೆ ಮನೇಲಿ ನಿಂತ್ರೆ ಸಾಕು, ಮಂಗ ಹತ್ತದಂಗ ಹತ್ತಾಳೆ ಬೆನ್ನನ. ಅವಳಿಗೆ ಇಲಿ ಕೊಟ್ಟಿದ್ದೀನಿ ಸುಮ್ಮನೆ. ಇವಾಗ ಹತ್ತಲ್ಲ ಅವಳು ಅಂತ ಅನ್ಕೊಂಡ್ಬೇಡ. 3 ಇಲಿಗೆ ಸೊಂದಿಗೆ ಹಾಕಿ ಇಕ್ಕವ್ರೆ. ಎಲ್ಲ ಹಾಕೋರೆ ಗೊತ್ತಿಲ್ಲ ಅಡ್ರೆಸ್ಸು. ಅದಕ್ಕೆ ಅಲ್ಲೋಡಿ ಅವಳು ಕಿತ್ಕೊಂಡ್ಬಂದ್ಬಿಟ್ಲು. ಇವಾಗ ಯಾವ ಕಲರ್ ಕೊಟ್ಟೆ ನೆನ್ಪಿರ್ಲಿ? ಪಿಂಕು, ಲೈಟ್ ಪಿಂಕು, ಒಂದು ಡಾರ್ಕ್ ಪಿಂಕು, ಒಂದು ಏನೋ ಬ್ರೌನ್ ಕಲರ್ ಹಾಳು ಮಾಡಿಕ್ಕವ್ರೆ. ಎಲ್ಲ ಹಾಕವ್ರೆ. ಅವ್ರಿಗೆ ಗೊತ್ತು, ಹುಡುಕ ಬರ್ಬೇಕವ್ರೆ. ಇನ್ನ ಡಾರ್ಕ್ ಹೌದು, 2 ಇಲ್ಲ. 2 ಇಲಿ ಇಲ್ಲ. ಬ್ರೌನು ಮತ್ತೆ ಡಾರ್ಕ್ ಪಿಂಕ್ ಇಲ್ಲ. ಏನೋ ನಿಜವಾದ ಇಲಿ ಕೊಡು ಅಷ್ಟೇ. ಆ ಇಲಿನೇ ನಮ್ಮ ಕ್ಯಾಟ್ನ ತಿನ್ಕೊಬಿಡುತ್ತೆ. ಅಷ್ಟು ಸ್ಟ್ರಾಂಗ್ ಇವೆ. ಓಕೆ ಗಾಯ್ಸ್, ಇವತ್ತು ನಮ್ಮನೇಲಿ ಸಿಂಪಲ್ ಮೊಸರನ್ನ ಮಾಡ್ತಾ ಇದ್ದೀವಿ. ಹೌದು, ಸಮ್ಮರಲ್ಲಿ ಮಸಾಲೆ ಐಟಮ್ ಬೇಡ, ಖಾರ ಬೇಡ, ನವಳಿ ಬೇಡ ಅನ್ನಿಸ್ಬಿಟ್ಟಿದೆ. ಸ್ವಲ್ಪ ಬಾಡಿಗೆ ರಿಲ್ಯಾಕ್ಸ್ ಆಗೋಕ್ಕೆ ತಂಪು ಮೊಸರನ್ನ. ಮೊಸರು ಹೀಟು ಅಂತ ಅದಕ್ಕೂ ಕಮೆಂಟ್ ಹಾಕ್ತಾರೆ. ಮೊಸರು ಹೀಟು ಹಂಗಂತ ಹೀಟ್ ಆಗದೆ ಇಲ್ದಿರೋದೆಲ್ಲ ತಿನ್ಕೊಂಡು ಕೂತ್ಕೊಂಡ ಜೀವನ ಮಾಡಕ್ಕಾಯ್ತದ? ನುಗ್ಗೆಕಾಯಿ ಹೀಟ್ ಎಲ್ಲ ಹೀಟು ಅದು ತಿನ್ಬೇಕು. ಅದಕ್ಕೆ ನಾವು ಏನಂತಾರೆ, ಅದಕ್ಕೆ ಸಮವಾಗಿ ಹೀಟ್ ಅಂತಂದ್ರೆ ಅದನ್ನ ಕೂಲ್ ಮಾಡೋದಕ್ಕೂ ಏನಾದ್ರೂ ತಿನ್ಬೇಕು. ಅಷ್ಟೇ, ಸಾಯಣಾರ ಬದುಕನಾರ ತಿನ್ಬಿಡ್ಬೇಕು ಇವತ್ತು. ಅಷ್ಟೇ, ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು. ಅದಕ್ಕೆ ಇವತ್ತು ನಮ್ಮಮ್ಮ ಮೊಸರನ್ನ ಮಾಡ್ತಾ ಇದ್ದಾರೆ. ಸಿಂಪಲ್ ರೆಸಿಪಿ, ಸಿಂಪಲ್ ಎಮ್ಮಿ ಟೇಸ್ಟು. ಏನು ನೀನು ಬೇರೆಯವ್ರು ಯಾರೋ ಮೊಸರನ್ನ ಮಾಡೋದನ್ನ ನೀನು ಕಂಪ್ಲೇಂಟ್ ಮಾಡ್ತಾ ಇದ್ದಲ್ಲ? ಮೊಸರನ್ನ ಹೇಗೆ ಒಗ್ಗರಣೆ ಹಾಕ್ತೀನ ಅಂತ ಹೇಳಿದ್ರೆ, ಅವ್ರೇನಂತೆ ಗೊತ್ತಾ, ಈರುಳ್ಳಿ ತುಂಬಿಡೋದು ಫುಲ್ಲು ಒಗ್ಗರಣೆಗೆ. ಎಣ್ಣೆ, ಸಾಸಿವೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗೆ ಫ್ರೈ ಮಾಡೋದಂತೆ. ಆಮೇಲೆ ಕಡಲೆಬೇಳೆ ಹಾಕ್ಬಿಟ್ಟು ಗಟ್ಟಿ ಮೊಸರನ್ನ ಕುದಿಯೋ ಎಣ್ಣೆಗೆ ಉಯ್ದು ಬಿಡೋದಂತೆ 1/2 ಲೀಟ್ರು. ಏನಾಗುತ್ತದು, ಹೊಡ್ಕಾಗ್ಬಿಡತ್ತೆ. ನೀರು ಬಿಟ್ಕೊಳುತ್ತೆ. ನೀರು ಮೊಸರು ಹಾಲು ಡಿವೈಡ್ ಅಂದರೆ ನೀರು ಮೊಸರು ಡಿವೈಡ್ ಆದಾಗ ಹೊಡ್ಕ ಹಾಲು ಥರ ಆಗಿಬಿಡುತ್ತೆ. ಟೇಸ್ಟ್ ಹಾಳಾಗೋಗುತ್ತೆ. ಅದೇನಾಗುತ್ತೆ, ಕೆನೆ ಕುದ್ದು ಎಲ್ಲೋ ಇಶ್ ಆಗಿಬಿಡುತ್ತೆ. ಕೆನೆಗಳೆಲ್ಲ ತುಂಬ ಕೆಡ್ದಾಗಿರುತ್ತೆ. ಆ ಕುದ್ದಿರೋ ಮೊಸರಿಗೆ ಬಿಸಿ ಅನ್ನನ ಹಾಕ್ಬಿಟ್ಟು ಕಲಿಸ್ಕೊಟ್ರೆ ಮೊಸರು ಒಗ್ಗರಣೆ ಅಂತೆ. ನಮಸ್ಕಾರ ಅಂದೆ. ವೆಂಟ್ರನ್ ಸಂಪಾದ ಗೋವಿಂದ. ನನಗೆ ನಿಜವಾಗ್ಲೂ ಈ ಮೊಸರನ್ನದ ಮೆಥಡ್ನ ಈ ಥರ ಎಲ್ಲ ಕ್ವಾಟ್ಲೆ ಕೊಡ್ತಾರೆ ಮೊಸರಿಗೆ. ಪಾಪ ಮೊಸರೇ ಬೇಜಾರು ಮಾಡ್ಕೊಂಡ್ಬಿಡ್ಬೇಕು. ನಾವು ಆ ಥರ ಅಲ್ಲ, ನಮ್ಮದು ಬೇರೆ ಟೈಪು. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಈಸಿ. ಒಬ್ರೊಬ್ರು ಮನೇಲಿ ಒಂದೊಂದ್ ಥರ ಮಾಡ್ತಾರೆ. ನಮ್ಮ ಮನೇಲಿ ಇವಾಗ ನಾವು ಯಾವ ಥರ ಮಾಡ್ತೀವಿ ಅಷ್ಟೇ ಇಲ್ಲ. ಮೊದಲಾಗಿ 1 ಪಾವ್ ಅಕ್ಕಿ, 1 ಪಾವ್ ಅಕ್ಕಿ, 1 ಪಾವ್ ಅಕ್ಕಿಗೆ 3 ಪಾವ್ ನೀರು ಇಟ್ಕೋಬೇಕು. 3ರಷ್ಟು. ಯಾಕೆ ಅಂದರೆ ಇದು ಉದುರು ಬರಬಾರ್ದು. ಚಿತ್ರಾನ್ನ, ಗೀ ರೈಸು, ಫ್ರೈಡ್ ರೈಸ್ಗಾದರೆ ಅನ್ನಕ್ಕೆ ಸ್ವಲ್ಪ
ನಾವು ನೀರನ್ನ ಕಡಿಮೆ ಹಾಕ್ತೀವಿ. ಅಕ್ಕಿ ನೆನೆ ಹಾಕ್ಬಿಟ್ಟು ಆಮೇಲೆ ಮಾಡ್ತೀವಿ, ಉದುರಾಗೂ ಬರುತ್ತೆ, ಸಾಫ್ಟಾಗಿ ಚೆನ್ನಾಗಿರುತ್ತಂತೆ. ಮೊಸರನ್ನಕ್ಕೆ ಆಲ್ಮೋಸ್ಟ್ 1+3 ಅಂತ ಹೇಳಿದ್ರೆ ನೀರು ಜಾಸ್ತಿ ಅಂತ ಹೇಳಿದಾಗ ಅದು ತುಂಬ ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ, ಸ್ವೀಟಾಗೂ ಇರುತ್ತೆ. ಅಂದರೆ ಮೊಸರನ್ನ ತೊಗೋಬೇಕಾದ್ರೆ ಹುಷಾರಾಗಿ ತೊಗೊಳ್ಳಿ. ಹುಳಿ ಮೊಸರನ್ನ ಹಾಕ್ಬಿಟ್ಟು ಹಾಲು ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ. ಆದಷ್ಟು ಸ್ವೀಟ್ ಮೊಸರಿದ್ರೆ ನೋಡಿ. ಬೈ ಚಾನ್ಸ್ ಮೊಸರು ಹುಳಿ ಇತ್ತು ಅಂತ ಹೇಳಿದ್ರೆ ತಣ್ಣಗಾಗಿರೋ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳಿ, ಮೊಸರಿಗೆ ಸ್ವೀಟ್ ಬರುತ್ತೆ. ಓಕೆ, ಅವಳಿಗೆ ಅಡುಗೆ ಮಾಡ್ಸೋದು ಹೇಳ್ಕೊಡು. ನೋಡ್ತಾ ಇದ್ದಾಳೆ ನೀನು ಮಾತಾಡ್ತಿದ್ರೆ ಅವಳು. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕಲಿತಾರೆ ಈಗ ಅಡುಗೆನ. ಈಸಿ, ಬ್ಯಾಚುಲರ್ಸ್ ಮಾಡ್ಬೋದು, ಫ್ಯಾಮಿಲಿಗಳು ಮಾಡ್ಬೋದು. 1 ಗ್ಲಾಸ್ ಅಕ್ಕಿಗೆ ಈಗ ನಾನು 3 ಗ್ಲಾಸ್ ಅಕ್ಕಿನ ನೀರು ಅಲ್ಲಲ್ಲ 1 ಗ್ಲಾಸ್ ಅಕ್ಕಿಗೆ 3 ಪಾವು ನೀರು ಹಾಕೋತೀನಿ. ಫಸ್ಟ್ ಅಕ್ಕಿನ ತೊಳಿಬೇಕು, 1-2 ಸಲ ತೊಳೆದು ನೀರು ಹಾಕಿ, ಉಪ್ಪು ಗಿಪ್ಪು ಏನು ಹಾಕಲ್ಲ. ಇವಾಗ 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕ್ಬಿಟ್ಟು ಕೂಗಿಸ್ತಾರೆ. ಮಿಕ್ಕಿದ್ ಏನೇನ್ ಬೇಕು? ಕಡಲೆಬೇಳೆ, ಉದ್ದಿನ ಬೇಳೆ, ಸಾಸಿವೆ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಗೋಡಂಬಿ, ಇಂಗು, ಉಪ್ಪು, ಇಷ್ಟೇ ಗೈಸ್. ಎಣ್ಣೆ, ಒಂದು ಸ್ವಲ್ಪ ಎಣ್ಣೆ. ಆಮೇಲೆ ತೋರಿಸ್ತಾರೆ. ಇವಾಗ ಅನ್ನ ಕೂಗಿಸ್ಬಿಟ್ಟು ಬರ್ತಾರೆ. ಇದೊಂದೇ ಕೆಲಸ, ಅನ್ನ ಒಂದೇ ಕೆಲಸ. ಮೊಸರೆ ಹಾಕಿಲ್ವಲ್ಲ ಅಂತ ಅನ್ಕೋಬಿಡ್ರಿ. ನಾವು ನಂದಿನಿ ಮೊಸರು ಯೂಸ್ ಮಾಡ್ತೀವಿ. ನಿಮ್ಗೆ ಯಾವ್ದು ಬೇಕೋ ನೀವು ಮಾಡ್ಕೊಳ್ಳಿಲ್ಲ, ಮನೇಲೆ ಎಪ್ಪಕೊಂಡು ಮಾಡ್ಕೊಳ್ಳಿ ಗೈಸ್. ಅನ್ನ ರೆಡಿ ಆದ್ಮೇಲೆ ತಣ್ಣಗೆ ತಟ್ಟೆಲಿ ಹಾಕ್ಬಿಟ್ಟು ಅದನ್ನ ತಣ್ಣಗಾಗೋಕೆ ಬಿಟ್ಬಿಡಿ, ಇಲ್ಲ ಅಂದ್ರೆ ಅದು ಮೆಡ್ಡೆ ಆಗ್ಬಿಡುತ್ತೆ. ಸೊ ಫುಲ್ಲು ತಣ್ಣಗಾಗಬೇಕು ರೈಸು. ಇವಾಗ ಒಗ್ಗರಣೆ ಹಾಕ್ತಾ ಇದಾರೆ. ಎಣ್ಣೆ, ಕಡಲೆಬೇಳೆ, ಉದ್ದಿನ ಬೇಳೆ, ಸಾಸಿವೆ ಹಾಕ್ತಾ ಇದ್ದಂಗೆನೆ ಗೋಡಂಬಿ. ನಿಮ್ಮ ಆಪ್ಷನ್, ಬೇಕಾದ್ರೆ ಹಾಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೋಬಹುದು. ಈರುಳ್ಳಿ ಹಾಕೋಬಹುದು. ನಾನು ಈರುಳ್ಳಿ ಹಾಕಲ್ಲ ಅಂದ್ರೆ ಕಂಪಲ್ಸರಿ ನಾನು ಗೋಡಂಬಿ ಹಾಕ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ದ್ರಾಕ್ಷಿ ಕೂಡ ಹಾಕೋಬಹುದು, ನಮ್ಗೆ ದ್ರಾಕ್ಷಿ ಬೇಡ, ಹಾಗಾಗಿ ಗೋಡಂಬಿ ಹಾಕೋತಾ ಇದ್ದೀನಿ. ಸೊ ನಮ್ದು ಈರುಳ್ಳಿ ಒಗ್ಗರಣೆ ಅಲ್ಲ, ನಾರ್ಮಲ್. ನಮ್ದು ಒಂಥರ, ನಮ್ದು ಡಿಫ್ರೆಂಟ್. ನಾವೇನ್ ಮಾಡ್ತೀವಿ ಮನೇಲಿ ಆ ತರ ವಿತೌಟ್ ಆನಿಯನ್ ಮೊಸರನ್ನ ಮಾಡುವ ವಿಧಾನ. ಅದನ್ನ ಮಾಡಿದ್ರೆ ಗೋಡಂಬಿ ಬೇಡ. ಇವಾಗ ತುರಿದಿರೋ ಶುಂಠಿ, ಒಂದು ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಆದ್ರೂ ಹಾಕೋಬಹುದು, ಹಸಿಮೆಣಸಿನ್ಕಾಯಿ ಆದ್ರೂ ಹಾಕೋಬಹುದು. ನಾನು ಹಸಿಮೆಣಸಿನ್ಕಾಯಿ, 1 ಇಂಚು ತುರಿದಿರೋ ಶುಂಠಿ. ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಬೇಕು, ಉರಿ ಜಾಸ್ತಿ ಹಾಕ್ಬಾರ್ದು. ಇವಾಗ ಆಫ್ ಮಾಡ್ತೀನಿ. ಇವತ್ತಿಗೆ ಇಂಗು ಒಂದು ಚಿಟಿಕೆ ಅದೇನಿಲ್ಲ, 1/4 ಸ್ಪೂನು ಇಲ್ಲ ಅದು. ಇವಾಗ ಕೊತ್ತಂಬರಿ ಸೊಪ್ಪು. ತಣ್ಣಗಾಗಿದೆ ಒಗ್ಗರಣೆ. ಇವಾಗ ತಣ್ಣಗಾಗಿರೋ ಅನ್ನ ಫುಲ್ ತಣ್ಣಗೆ ಮಾಡ್ಕೊಳ್ಳಿ ಅನ್ನನ. ಹೌದು, ಬಿಸಿ ಬೇಡ. ಬಿಸಿ ಇದ್ರೆ ಮೆಡ್ಡೆ ಆಗುತ್ತೆ. ಇವಾಗ ನೋಡಿ ಸ್ವಲ್ಪ ಅಟ್ಲೀಸ್ಟ್ ಉದ್ದುದ್ರಾಗ ಬಂದಿದೆ. ಆಮೇಲೆ ತೀರಾ ಪಿಚಿ ಪಿಚಿ ಆಗೋದು, ಸಾಫ್ಟಾಗೂ ಇರುತ್ತೆ, ಮಿಡ್ಡೆನೂ ಇರೋದಿಲ್ಲ, ಮೀಡಿಯಂ ತರ ಇರುತ್ತೆ. ಅಕ್ಕಿ ಉದ್ರೋದ್ರೂ ಇರಲ್ಲ, ಯಾಕಂದ್ರೆ ನಾನು ನೆನೆಸಿಲ್ಲ, ಹಾಗೆ ಕೂಗ್ಸಿರೋದು. ಆ ಒಗ್ಗರಣೆ ಜೊತೆಗೆ ಫಸ್ಟ್ ರೈಸ್ ನ ಕಲ್ಸ್ಕೋಬೇಕು, ಉಪ್ಪು ಹಾಕ್ಬಿಟ್ಟು. ಕೆಲವರು ಅನ್ನಕ್ಕೇನೆ, ಅಕ್ಕಿಗೆನೆ ಉಪ್ಪು ಹಾಕೋತಾರೆ, ಬೇಯ್ಬೇಕಾರೆ, ಅನ್ನ ಮಾಡ್ಬೇಕಾರೆ. ನಾನು ಹಾಕೊಳ್ಳಲ್ಲ, ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫಸ್ಟ್. ಇವಾಗ ಇದನ್ನ ನೀಟಾಗಿ ಕಲಿಸ್ಕೊಂಡಿದ್ದಾರೆ. ಆಮೇಲೆ ಮೊಸರು ಹಾಕ್ಬೇಕು. ಸೊ ನಾವು ಲಾಸ್ಟಿಗೆ ಮೊಸರು ಹಾಕೋದು ಈ ತರ. ಇಫ್ ಇನ್ ಕೇಸ್ ಮೊಸರು ಹುಳಿ ಇದ್ರೆ ಹಾಲು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಹಾಲು ಮಿಕ್ಸ್ ಮೇನ್ ಮಾಡ್ಕೊಳ್ಳೇಬೇಕು, ತುಂಬಾ ರುಚಿ ಇರುತ್ತೆ. ಹಾಲು 1 ಗ್ಲಾಸ್ನ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ, ಹಾಲು ಕೂಡ ಹಾಕ್ತಾ ಇದ್ದೀನಿ. ಈ ತರ ಮಾಡಿ ನೋಡಿ, ರುಚಿನ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ಹೇಗಿತ್ತು ಅಂತ. ಹಾಲು ಬಿಸಿ ಇರಬಾರ್ದು, ಕಾದಿರೋ ಹಾಲನ್ನ ತಣ್ಣಗೆ ಮಾಡಿ ಇಟ್ಬಿಟ್ಟು, ಅನ್ನನೂ ತಣ್ಣಗಿರ್ಬೇಕು, ಹಾಲು ತಣ್ಣಗಿರ್ಬೇಕು, ಮಿಕ್ಸ್ ಮಾಡೋದು. ಉಪ್ಪು ಟೇಸ್ಟ್ ನೋಡ್ಬಿಟ್ಟು ಊಟ ಮಾಡ್ತಾ ಇರೋದು ಅಷ್ಟೇ. ಇದಕ್ಕೆ ದ್ರಾಕ್ಷಿ ಅಥವಾ ನೀವು ದಾಳಿಂಬೆನೂ ಹಾಕೋಬಹುದು. ಹಸಿ ದ್ರಾಕ್ಷಿ, ಡ್ರೈ ದ್ರಾಕ್ಷಿನೂ ಹಾಕೋಬಹುದು, ಹಸಿ ದ್ರಾಕ್ಷಿನೂ ಹಾಕೋಬಹುದು, ದಾಳಿಂಬೆ ಹಾಕೋಬಹುದು, ಆಮೇಲೆ ಸೌತೆಕಾಯಿನ ಸಣ್ಣಕ್ಕೆ ಹೆಚ್ಚಿನೂ ಹಾಕೋಬಹುದು. ಏನ್ ಬೇಕಾದ್ರೆ ಹಾಕೋಬಹುದು, ನಿಮ್ಮಲ್ಲಿ ಏನಿರುತ್ತೆ ಅದನ್ನ ಹಾಕೋಬಹುದು. ನಮ್ಮನೆಯ ಸ್ಟೈಲ್ ಮೊಸರನ್ನ ಇಸ್ ರೆಡಿ. ಈರುಳ್ಳಿ ಹಾಕಿದ್ರೆ ಒಂದು ಟೇಸ್ಟ್ ಬರುತ್ತೆ, ಗೋಡಂಬಿ ಹಾಕಿದ್ರೆ ಇನ್ನೊಂಥರ ಟೇಸ್ಟ್ ಇರುತ್ತೆ. ನಾವು ಗೋಡಂಬಿ ಹಿಂಗು ಹಾಕೊಂಡಿದ್ದೀವಿ. ಈರುಳ್ಳಿ ಹಾಕಿದ್ರೆ ಹಿಂಗೆ ಹಾಕಕ್ಕೆ ಹೋಗ್ಬೇಡಿ, ಟೇಸ್ಟ್ ಕಹಿ ಜಾಸ್ತಿ ಬಂದ್ಬಿಡುತ್ತೆ. ಹಾಗಾಗಿ ಈರುಳ್ಳಿ ಹಾಕಿದ್ರೆ ಕಂಪ್ಲೀಟಾಗಿ ಈರುಳ್ಳಿನೇ ಹಾಕೊಂಡು ಮಾಡ್ಕೊಳ್ಳಿ. ನೋಡಿ, ಮೊಸರನ್ನ ರೆಡಿ. ನಮ್ಮನೆಯ ಶೈಲಿಯ ಮೊಸರನ್ನ ಇಸ್ ರೆಡಿ. ಒಗ್ಗರಣೆ ಮೊಸರನ್ನ. ಇವಾಗ ತಿಂದು ರುಚಿಯನ್ನು ಹೇಳುವ. ಮನೆಯ ಮೊಸರನ್ನ ರೆಡಿ ಆಗಿದೆ. ಒಂದು ಉಪ್ಪಿನಕಾಯಿ ಹಾಕೊಂಡಿದ್ದೀನಿ. ಈಗ ಜಮಾಯಿಸದೇನೆ
ಉಪ್ಪಿನಕಾಯಿ ಏನಕ್ಕೆ ಹಾಕೊಂಡಿದ್ದೀನಿ ಮೊಸರನ್ನಕ್ಕೆ ಅಂತ ಹೇಳ್ತೀನಿ. ಒಂದು ಟಿಪ್ಸ್ ಇದೆ. ಮೊಸರನ್ನಕ್ಕೆ ಉಪ್ಪಿನಕಾಯಿ ಏನಕ್ಕೆ ಹಾಕೊಳ್ಳೋದು ಗೊತ್ತಾ? ಮೊದಲು ರುಚಿಗೆ ಓಕೆ. ಎರಡನೇದೇನು ಅಂತಂದರೆ ಬರೀ ಮೊಸರನ್ನ ತಿಂದಾಗ ಕೆಲವ್ರಿಗೆ ಗಂಟ್ಲಿಗೆ ಹಿಡ್ಕೊಳ್ಳುತ್ತೆ, ಕೆಲವ್ರಿಗೆ ನೆತ್ತಿಗಿರುತ್ತೆ. ಇಲ್ಲಿ ಹಿಡ್ಕೋಬಾರ್ದು ಅಂತ ಅಂದರೆ ಪಕ್ಕದಲ್ಲಿ ಏನಾದರೂ ಒಂದು ಅಡಿಷ್ನಲ್ ಹಾಕ್ಕೊಂಡ್ರೆ ಮೊಸರನ್ನ ಹಿಡ್ಕೊಳ್ಳೋದಿಲ್ಲ, ಗಂಟ್ಲಿಗೆ ಹಿಡ್ಕೊಳ್ಳೋದಿಲ್ಲ, ನೀಟಾಗಿ ಫ್ಲೋ ಆಗುತ್ತೆ. ಮತ್ತು ಇದು ಮೊಸರನ್ನ ಈ ಸಿಂಪಲ್ ಅಲ್ವಾ, ಏನು ಅಷ್ಟೊಂದು ಸೈಡೆಲ್ಲ ಏನು ಅಂತ ನಿಮ್ಗೇನು ಫ್ಲೇವರ್ ಇರಲ್ಲ, ಇಟ್ ಇಸ್ ಕೂಲ್ ಅಷ್ಟೇ. ಅದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಹಾಕೊಂಡ್ರೆ ರುಚಿನೂ ಜಾಸ್ತಿ ಆಗುತ್ತೆ ಮತ್ತು ಈ ಗಂಟ್ಲಲ್ಲಿ ಹಿಡ್ಕೊಳ್ಳೋದು ಇದರಿಂದ ಅವಾಯ್ಡ್ ಆಗುತ್ತೆ. ಕೆಲವ್ರಿಗೆ ಮೊಸರನ್ನ ತಿನ್ಬೇಕಾದ್ರೆ ಬಿಕ್ಕಳಿಕೆ ಬರುತ್ತೆ, ಎದೆ ಹಿಡ್ಕೊಳ್ಳುತ್ತೆ. ಅವಾಗ ಅಂಥವ್ರು ಸೈಡ್ಗೆ ಏನಾದರೂ ಹಾಕೊಂಡು ತಿನ್ಬಿಡ್ಬೇಕು. ಮಿಕ್ಸರು ಇಲ್ಲ ಈ ಥರ ಉಪ್ಪಿನಕಾಯಿ, ಚಟ್ನಿ ಪುಡಿ, ಇಲ್ಲ ಸಾಂಬಾರಿದ್ರೆ ತರಕಾರಿ, ನಾನ್ ವೆಜ್ ತಿನ್ನೋರಿದ್ರೆ ಒಂದೆರಡು ಪೀಸು ಏನು ಬೇಕೋ ಹಾಕೊತೀನಿ. ಅವಾಗ ನೆತ್ತಿಗೂ ಏರಲ್ಲ, ಬಿಕ್ಲಿಕೆನೂ ಬರಲ್ಲ, ಎದೆಗೆ ಹಿಡ್ಕೊಳ್ಳೋದು ಇಲ್ಲ. ಸೊ ನಮ್ಮಮ್ಮ ಯಾವಾಗಲೂ ಕಂಪ್ಲೇಂಟ್ ಮಾಡೋದು ಒಂದೇ, ತಟ್ಟೆ ತೋರಿಸಲ್ಲ ತಿನ್ಬೇಕಾದ್ರೆ ಅಂತ. ಅದಕ್ಕೆ ಇವತ್ತು ನೋಡಿ ಗಾಯ್ಸ್ ತಟ್ಟೆ ತೋರಿಸ್ತೀನಿ, ಹಿಂಗೆ ನಾನೇ ಮಾಡ್ಕೋತೀನಿ. ಸೊ ಹಿಂಗೆ ತಗೊಂಡು ಇಷ್ಟೊಂದು ಆಗಲ್ಲ ಬ್ಯಾಗ್ ಹಾಕೊಳ್ಳೋಕ್ಕೆ, ಇಷ್ಟು ತೊಗೊತೀನಿ. ಈಗ ಸಿಗ್ತಾ ಇದೆ ಮಜಾ. ಸಖತ್ತಾಗೈತೆ. ಗೋಡಂಬಿ ಅಷ್ಟೊಂದು ಹಾಕಿದ್ರಲ್ಲ, ಏನಕ್ಕೆ ಗೊತ್ತಾ? ಎವ್ರಿ ಬೈಟ್ಗೆ ಒಂದೊಂದು ಗೋಡಂಬಿ ಸಿಗಬೇಕು. ಆ ಗೋಡಂಬಿ ಸಿಕ್ಕಿದಾಗ ಆ ಫುಲ್ ರೋಸ್ಟ್ ಆಗಿರೋ ಫ್ಲೇವರು ಘಮ್ಮನ್ನುತ್ತೆ. ಗೋಡಂಬಿ ಅಫ್ಕೋರ್ಸ್ ಒಳ್ಳೆಯದು ಹೆಲ್ತಿಗೆ. ಕಡಲೆಬೇಳೆ ಉದ್ದಿನಬೇಳೆ ಕರೆಕ್ಟ್ ಪರ್ಫೆಕ್ಟಾಗಿ ರೋಸ್ಟ್ ಆಗಿದೆ, ಕುಟುಂಬ ಅಂತ ಇದೆ. ಆ್ಯಂಡ್ ಇವಾಗಿರೋ ಸಮ್ಮರಿಗೆ ನೆಮ್ಮದಿಯಾಗಿ ಎಲ್ಲಾದರೂ ಆಚೆ ಹೋಗ್ಬಿಟ್ಟು ಬಂದ್ಬಿಟ್ಟು ಈ ಥರ ಒಳ್ಳೆ ಮೊಸರನ್ನ ಮಾಡಿಕೊಂಡು ತಣ್ಣಗೆ ಮೊಸರನ್ನ ತಿಂದ್ಬಿಟ್ರೆ ಸ್ವರ್ಗಕ್ಕೊಂದೇ ಗೇಣು. ಮೊಸರನ್ನ ತಿಂದ್ಬಿಟ್ಟು ಚೆನ್ನಾಗಿ ಹೋಗಿ ಮಲಿಕೋಬೋದು, ಒಳ್ಳೆ ನಿದ್ದೆ ಬರ್ತದೆ. ಟ್ರೈ ಮಾಡಿ, ಸಖತ್ತಾಗಿದೆ, ಸೂಪರಾಗಿದೆ. ಈರುಳ್ಳಿ ಇಲ್ಲದೆ ಇರುವಂಥ ಮೊಸರನ್ನ ರೆಸಿಪಿ ಸೂಪರಾಗಿದೆ, ಟ್ರೈ ಮಾಡಲೇಬೇಕು. ಸಮ್ಮರ್ ಸ್ಪೆಷಲ್ ಇದು. ನಮ್ಮನೇಲಿ ಹಿಂಗೆ ಮಾಡೋದು. ಇದು ಸ್ಪೆಷಲ್ ಮೊಸರನ್ನ ಅಂತ ನಾನು ಮೆನ್ಷನ್ ಮಾಡ್ತಾಯಿಲ್ಲ, ನಮ್ಮನೇಲಿ ಮಾಡೋ ಮೊಸರನ್ನ ಅಂತ ಮೆನ್ಷನ್ ಮಾಡ್ತಾಯಿದ್ದೀನಿ. ಪೀಸ್ ಗಾಯ್ಸ್, ಉಪ್ಪಿನಕಾಯಿ ಹಾಕ್ಕೊಳ್ದಿರೇ ತಿನ್ಬೇಡಿ, ಉಪ್ಪಿನಕಾಯಿ ಹಾಕ್ಕೊಂಡ್ರೆ ನೆಕ್ಸ್ಟ್ ಲೆವೆಲಲ್ಲಿ ಮಜಾ ಇದೆ. ಸೂಪರ್.